ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಭಾರತ ಸಂವಿಧಾನದ ಪರಿಚಯವನ್ನು ಮಾಡ್ಕೊಂಡು ಹೋಗೋಣ. ಇದು ಯಾವಾಗ ಜಾರಿಗೆ ಬಂತು, ಅಂಗೀಕೃತ ಆಗಿದ್ದು ಯಾವಾಗ, ತೆಗೆದುಕೊಂಡ ಸಮಯ ಎಷ್ಟು, ಎಷ್ಟು ವೆಚ್ಚ ತಗಲಿತು, ಹೀಗೆ ಅನೇಕ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಮೊದಲನೇದಾಗಿ ಭಾರತದ ಇದು ಅಂಗೀಕೃತಗೊಂಡಿದ್ದು ಯಾವಾಗ ಅಂತ ಹೇಳಿದರೆ ನವೆಂಬರ್ 26, 1949ರಲ್ಲಿ ಇದು ಅಂಗೀಕೃತ ಆಯಿತು ನೋಡಿ ಸ್ನೇಹಿತರೆ. ನೆಕ್ಸ್ಟು ಇದು ಜಾರಿಗೆ ಬಂದದ್ದು ಯಾವಾಗ ಅಂತ ಹೇಳಿದರೆ ಜನವರಿ 26, 1950ರಂದು ಇದು ಜಾರಿಗೆ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟು ಇದು ತೆಗೆದುಕೊಂಡಿರುವಂಥ ಸಮಯ ಎಷ್ಟು ಅಂದರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅವಕಾಶವನ್ನು ತೆಗೆದುಕೊಂಡು ಸಮಯವನ್ನು ತೆಗೆದುಕೊಂಡು ಈ ನಮ್ಮ ಭಾರತದ ಸಂವಿಧಾನದ ನಿರ್ಮಾಣ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟು ಅದಕ್ಕೆ ತಗಲಿದಂಥ ವೆಚ್ಚ ಎಷ್ಟು ಅದಕ್ಕೆ ಕಾಸ್ಟ್ ಆಗಿದೆ ಅಂದರೆ 6.4 ಕೋಟಿಯಷ್ಟು ಆಗಿದೆ ನೋಡಿ ಸ್ನೇಹಿತರೆ. ಭಾರತ ಸಂವಿಧಾನವು ಇದು ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಭಾರತ ಸಂವಿಧಾನವು ಭಾರತದ ಜನರನ್ನ ಆಳುವ ಸರ್ಕಾರದ ಮೂಲ ನೋಡಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಬೇರೆ ಏನೂ ಅಲ್ಲ. ಇವಾಗ ನಮಗೇನು ಗೌರ್ಮೆಂಟ್ಗಳಿದಾವಲ್ಲ, ನಮ್ಮನ್ನು ಆಡಳಿತ ಮಾಡ್ತಾ ಇದೀವಲ್ಲ, ಆಳ್ವಿಕೆ ಮಾಡ್ತಾ ಇದೀವಲ್ಲ, ಅದರ ಸರ್ಕಾರದ ಮೂಲ ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಅನ್ನುವಂಥದ್ದನ್ನ ರಚನೆ ಆಗಿರುವಂಥದ್ದೇ ಇದು ಸಂವಿಧಾನ ಅಂತೇಳಿ ನಾವು ಹೇಳ್ಬೋದು. ಈ ಸಂವಿಧಾನವು ಡಿಸೆಂಬರ್ 9, 1947ರಿಂದ ನವೆಂಬರ್ 26, 1949ರ ಮಧ್ಯೆ ಭಾರತದ ಸಂವಿಧಾನದ ರಚನಾ ಸಭೆಯಿಂದ ಇದು ರಚನೆಗೊಳ್ತು ನೋಡಿ. ರಚನೆ ಸಭೆ ಅಂತ ಹೇಳಿ ಮಾಡಿದ್ರು. ಅದು ಇಲ್ಲಿ ನೋಡಿ, ಡಿಸೆಂಬರ್ 1947ರಿಂದ ಹಿಡ್ಕೊಂಡು 49ವರೆಗೂ ಅಂದರೆ ಸರಿಸುಮಾರು 3 ವರ್ಷ ಹತ್ತತ್ರ ಅವಕಾಶವನ್ನು ತೆಗೆದುಕೊಂಡು ಈ ಒಂದು ಭಾರತ ಸಂವಿಧಾನ ಆಗಿರುವಂಥದ್ದು. ನೆಕ್ಸ್ಟು ರಚನೆಗೊಂಡು ಜನವರಿ 26ರಂದು 1950ರಂದು ಇದು ಏನು ಮಾಡಿತು ಅಂತಂದರೆ ಜಾರಿಗೆ ಬಂತು ನೋಡಿ ಸ್ನೇಹಿತರೆ. ಜಾರಿಗೆ ಬಂದಿದ್ದು 1950ರಲ್ಲಿ ಇದು ಜಾರಿಗೆ ಬರುತ್ತೆ. ಅದರಿಂದ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಜನವರಿ 26ರಂದು ಏನು ಮಾಡ್ತೀವಿ, ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟು 444 ವಿಧಿಗಳನ್ನು 22 ಭಾಗಗಳಲ್ಲಿಯೂ 10 ನಂತರ 12 ಅನುಚ್ಛೇದನಗಳನ್ನು ಮತ್ತು 118 ತಿದ್ದುಪಡಿಗಳನ್ನು ಹೊಂದಿರುವ ಈ ಸಂವಿಧಾನ ಯಾವುದೇ ದೇಶದ ಲಿಖಿತ ಸಂವಿಧಾನಕ್ಕಿಂತ ದೀರ್ಘವಾದದ್ದು ನೋಡಿ ಸ್ನೇಹಿತರೆ. ಬೇರೆ ಯಾವುದೇ ಒಂದು ರಾಷ್ಟ್ರದ ಸಂವಿಧಾನಕ್ಕೆ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ನಮ್ಮ ದೇಶದ ಸಂವಿಧಾನ ಬಹುದೊಡ್ಡ ಮತ್ತು ದೀರ್ಘಕಾಲವಾಗಿರುವಂಥ ಸಂವಿಧಾನ ಅಂತ ಹೇಳಿ ನಾವು ಹೇಳ್ಬೋದು ನೋಡಿ ಸ್ನೇಹಿತರೆ. ಈ ಸಂವಿಧಾನದ ಆಂಗ್ಲ ಭಾಷೆಯ ಆವೃತ್ತಿಯ 1,17,369 ಶಬ್ದಗಳನ್ನು ಹೊಂದಿದೆ. ನಮ್ಮ ದೇಶದ ಸಂವಿಧಾನ ಯಾವ ಭಾಷೆಯಲ್ಲಿ ಇದೆ ಅಂತಂದರೆ ಇದು ಆಂಗ್ಲ ಭಾಷೆಯ ಆವೃತ್ತಿಯಲ್ಲಿ ಇದ್ದು ಇದು ಏನಾಗುತ್ತೆ ಅಂತಂದರೆ 1,17,369 ಶಬ್ದಗಳನ್ನು ಇದು ಒಳಗೊಂಡಿದೆ ಅನ್ನುವಂಥದ್ದು. ಸಂವಿಧಾನವು ರಚನೆಗೊಳ್ಳಲು 2 ವರ್ಷ 11 ತಿಂಗಳು 18 ದಿನಗಳನ್ನು ಇದು ತೆಗೆದುಕೊಂಡಿತ್ತು. ಆವಾಗ ಇದಕ್ಕೆ ತಗಲಿರುವಂಥ ವೆಚ್ಚ ಎಷ್ಟು ಅಂದರೆ 6.4 ಕೋಟಿ ಅಂದರೆ ಇವಾಗ ಸರಿಸುಮಾರು 100 ಕೋಟಿಗಿಂತಲೂ ಕೂಡ ಅಧಿಕವಾಗಿ ಇದಕ್ಕೆ ವೆಚ್ಚ ತಗಲುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ನೆಕ್ಸ್ಟು ಇದರ ಮಹತ್ವ ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ಏನು ಸಂವಿಧಾನವು ದೇಶದ ಜನರನ್ನು ಆಳುವ ಸರ್ಕಾರದ ಮೂಲ ರಚನೆಯನ್ನು ನಿರ್ಧರಿಸಲ್ಪಡುತ್ತದೆ.
ನಾನು ಆಲ್ರೆಡಿ ಹೇಳಿದೆ. ಅಂದ್ರೆ ನಮ್ಮನ್ನ ಏನು ಆಳ್ತಾ ಇದ್ದಾವಲ್ಲ ಸರ್ಕಾರದ, ಅದರ ಬೇಸ್ ಏನು? ಯಾವ ಬೇಸ್ ಮೇಲೆ ಅವರು ಆಡಳಿತವನ್ನ ನಡೆಸಬೇಕು ಅಂತ ಹೇಳಿ ಕೇಳಿದ್ರೆ, ಭಾರತದ ಸಂವಿಧಾನವನ್ನ ಆಧಾರವಾಗಿ ಇಟ್ಕೊಂಡು ಅವರು ಆಡಳಿತವನ್ನ ನಡೆಸಬೇಕಾಗ್ತದೆ. ಅದನ್ನ ಇದು ಸಂವಿಧಾನ ಏನ್ ಮಾಡುತ್ತೆ ಅಂದ್ರೆ ನಿರ್ದಿಷ್ಟಪಡಿಸ್ತದೆ ಅನ್ನೋ ಅದು ನಮ್ಮ ಸಂವಿಧಾನದಲ್ಲಿ ಏನೇನಿದೆ ಅಂತ ಹೇಳಿ ನೋಡಿದ್ರೆ ಮೂಲವಾಗಿ ಅಂಗಗಳಿದಾವೆ. ಯಾವುದು ಯಾವುದು ಅಂದ್ರೆ ಒಂದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಇದು ಸರ್ಕಾರದ 3 ಮುಖ್ಯ ಅಂಗಗಳಾಗಿ ಇದು ಕೆಲಸವನ್ನ ನಿರ್ವಹಿಸ್ತವೆ. ಓಕೆ. ಸಂವಿಧಾನವು ಪ್ರತಿ ಅಂಗದ ಅಧಿಕಾರದ ವ್ಯಾಖ್ಯೆಯನ್ನ ನೀಡುವುದಲ್ಲದೆ ಅವುಗಳ ಜವಾಬ್ದಾರಿ ಏನು, ಅವುಗಳ ರೆಸ್ಪಾನ್ಸಿಬಿಲಿಟಿ ಏನು ಅನ್ನುವಂಥದ್ದನ್ನು ಕೂಡ ಖಚಿತಪಡಿಸಿದೆ. ಇಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ವಿಭಿನ್ನ ಅಂಗಗಳ ನಡುವಿನ ಸಂಬಂಧ ಅಂದ್ರೆ ಇವಾಗ ಕಾರ್ಯಾಂಗಕ್ಕೂ ಮತ್ತು ಶಾಸಕಾಂಗಕ್ಕೂ ಇರುವಂತ ಸಂಬಂಧ ಏನು, ಮತ್ತು ಕಾರ್ಯಾಂಗಕ್ಕೂ ಮತ್ತು ನ್ಯಾಯಾಂಗಕ್ಕೂ ಇರುವ ಸಂಬಂಧ ಏನು, ನ್ಯಾಯಾಂಗಕ್ಕೂ ಮತ್ತು ಶಾಸಕಾಂಗಕ್ಕೂ ಇರುವ ಸಂಬಂಧವೇನು, ಈ ರೀತಿ ಅನೇಕ ವಿಚಾರಗಳನ್ನ ಅದೇನ್ ಮಾಡುತ್ತೆ ಅಂತ ಇದು ಕೂಲಂಕುಷವಾಗಿ ಅದರ ವ್ಯಾಖ್ಯಾನದ ಜೊತೆಗೆ ಸವಿಸ್ತಾರವಾಗಿರುವಂಥ ಮಾಹಿತಿಯನ್ನ ಇದು ನಮ್ಮ ದೇಶದ ಸಂವಿಧಾನ ನೀಡುತ್ತೆ ನೋಡಿ. ಸಂಬಂಧವನ್ನ ಮತ್ತು ಜನತೆ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಯಂತ್ರಿಸುತ್ತದೆ. ಜನಗಳ ಮತ್ತು ಸರ್ಕಾರದ ಸಂಬಂಧ ಹೆಂಗಿರ್ಬೇಕು, ಯಾವ ರೀತಿ ಇರಬೇಕು ಅನ್ನುವಂಥದ್ದು ಕೂಡ ನಿರ್ವಹಿಸ್ತದೆ. ಯಾವುದು ಅಂತಂದ್ರೆ ನಮ್ಮ ದೇಶದ ಸಂವಿಧಾನವು ದೇಶದ ಎಲ್ಲಾ ಕಾನೂನುಗಳಿಗಿಂತ ಹೆಚ್ಚಿನ ಸ್ಥಾನವನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ಯಾವುದು ಒಂದು ಪ್ರತಿಷ್ಠಿತ ಸ್ಥಾನದಲ್ಲಿ ಉಳಿದುಕೊಳ್ಳುತ್ತೆ ಅಂತಂದ್ರೆ ಅದು ಸಂವಿಧಾನ. ಯಾಕಂದ್ರೆ ಸಂವಿಧಾನವನ್ನ ನೋಡಿ ನಾವು ಕಾನೂನುಗಳು ಮಾಡಿರೋದ್ರಿಂದ ಕಾನೂನುಗಳಿಂದ ದೊಡ್ಡ ಸ್ಥಾನವನ್ನ ಯಾವುದು ಪಡೆದುಕೊಳ್ಳುತ್ತದೆ ಅಂತಂದ್ರೆ ಸಂವಿಧಾನ ಪಡೆದುಕೊಳ್ಳುತ್ತೆ ನೋಡಿ ಸ್ನೇಹಿತರೆ. ಸರ್ಕಾರವು ಮಾಡುವ ಪ್ರತಿಯೊಂದು ಕಾನೂನು ಸಂವಿಧಾನಕ್ಕೆ ಅನುಗುಣ ಆಗಿರಬೇಕು. ನಾವೇನಾದ್ರೂ ಒಂದು ನಮ್ಮ ಸ್ವ ಇಚ್ಛೆಯಿಂದ ಕಾನೂನುಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ ಇದು ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಕಾನೂನುಗಳನ್ನು ನೀವು ಮಾಡಬೇಕು ಅಂತಂದ್ರೆ ನೀವು ಸಂವಿಧಾನವನ್ನ ಓದ್ಕೊಳ್ಳೇಬೇಕಾಗತ್ತೆ. ಸಂವಿಧಾನವನ್ನ ಬೇಸ್ ಆಗಿಟ್ಕೊಂಡು ನೀವು ಯಾವುದೇ ಒಂದು ಕಾನೂನುಗಳನ್ನ ಮಾಡಬೇಕು. ಭಾರತದ ಸಂವಿಧಾನವು ದೇಶದ ಗುರಿಗಳು ಪ್ರಜಾಪ್ರಭುತ್ವ. ನೋಡಿ, ಭಾರತದ ಸಂವಿಧಾನದ ಅದರ ಗುರಿ ಏನು, ಅದು ಯಾವ ಒಂದು ಆಧಾರದ ಮೇಲೆ ಅದು ಲಿಖಿತವಾಗಿದೆ ಅಂತ ನಾವು ಕೇಳೋದಾದ್ರೆ ಅದು ಪ್ರಜಾಪ್ರಭುತ್ವ, ಸಮಾಜವಾದ, ಜಾತ್ಯತೀತತೆ, ರಾಷ್ಟ್ರೀಯ ಸಮಗ್ರತೆ ಎಂದು ಸ್ಪಷ್ಟಪಡಿಸುತ್ತದೆ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳನ್ನೇ ರಾಜ್ಯ ಇದ್ದಂಗೆ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವಂತ ಸರ್ಕಾರದ ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಹೇಳಿ ಯಾವ ರೀತಿ ಕರಿತೀವಲ್ವಾ ಆ ರೀತಿ ಅದನ್ನು ಕೂಡ ಒಳಗೊಂಡಿರಬೇಕು. ಸಮಾಜವಾದ ಇರಬೇಕು. ಇಲ್ಲಿ ಎಲ್ಲರೂ ಸಮಾನರು. ಓಕೆ, ಅವ್ರ ಮೇಲು ಇವರು ಕೀಳು, ಈ ಧರ್ಮದವರು ಗರಿಷ್ಠ ಜನರಿದ್ದಾರೆ, ಇವರು ಶ್ರೇಷ್ಠ ಇವರು ಕೀಳು ಅನ್ನುವಂಥದ್ದಿಲ್ಲ. ಸಮಾಜವಾದ, ಎಲ್ಲರೂ ಸರಿ ಸಮಾನರು ಅನ್ನುವಂಥದ್ದು. ಮತ್ತು ಜಾತ್ಯತೀತತೆ, ಯಾವುದೇ ಜಾತ್ಯ ಇಲ್ಲ, ಎಲ್ಲ ಜಾತಿಗಳನ್ನ ಮೀರುವಂಥದ್ದು. ಮೀರಿ ಈ ಒಂದು ಏನು ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ರಚನೆ. ರಾಷ್ಟ್ರೀಯ ಸಮಗ್ರತೆ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಮೈಂಡ್ ಥಾಟ್ ಪ್ರೊಸೆಸ್ ಅನ್ನ ಇಟ್ಕೊಂಡು ಈ ದೇಶವನ್ನ ಮುನ್ನಡೆಸಬೇಕು. ಸಮಗ್ರತೆಯಿಂದ ಇರಬೇಕು. ಎಲ್ಲ ಹಿಂದೂ, ಕ್ರೈಸ್ತ, ಮುಸ್ಲಿಂ, ಪಾರ್ಸಿ ಎಲ್ಲ ದೇಶದ ಸಮುದಾಯದವರು ಕೂಡ ರಾಷ್ಟ್ರೀಯ ಸಮಗ್ರತೆಗೆ ಅವರು ನಿಲ್ಲಬೇಕಾಗ್ತದೆ ಅನ್ನುವಂಥದ್ದನ್ನು ಏನ್ ಮಾಡುತ್ತೆ ನಮ್ಮ ದೇಶದ ಸಂವಿಧಾನ ಸ್ಪಷ್ಟಪಡಿಸುತ್ತದೆ. ಅದು ಪ್ರಜೆಗಳ ಹಕ್ಕುಗಳನ್ನ ಮತ್ತು ಕರ್ತವ್ಯಗಳನ್ನ ಖಚಿತವಾಗಿ ಖಚಿತಪಡಿಸುತ್ತದೆ ಅಂತಲೂ ಕೂಡ ನೀವು ಹೇಳಿ. ಯಾಕೆಂದ್ರೆ ನಮ್ಮ ದೇಶದ ಸಂವಿಧಾನ ನಮಗೆ ಏನು ಕೊಟ್ಟಿದೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ, ಫಂಡಮೆಂಟಲ್ ಡ್ಯೂಟೀಸ್ ಕೊಟ್ಟಿದೆ. ಅದನ್ನ ನಾವೆಲ್ಲರೂ ಕೂಡ ಏನು ಮಾಡ್ಬೋದು ಅಂತಂದ್ರೆ ಅದನ್ನು ನಾವು ಅನುಭವಿಸ್ಬೋದು ಸ್ನೇಹಿತರೆ, ಅನುಭವಿಸ್ಬೋದು. ಹಾಗಾದ್ರೆ ಈ ಎಲ್ಲ ಒಂದು ನೀತಿಗಳನ್ನು ಇಟ್ಟುಕೊಂಡು ಈ ಒಂದು ಬೃಹತ್ ಆಗಿರುವಂಥ ಸಂವಿಧಾನ ನಿರ್ಮಾಣ ಆಯ್ತಲ್ವಾ. ಹಾಗಾದ್ರೆ ಇದನ್ನ
ಯಾವ ರೀತಿ ಮಾಡಿದ್ರು, ಅದರ ಸಚಿವ ಅಥವಾ ಸಂಪುಟ ಸಮಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ಸಂಪುಟ ಸಮಿತಿ ಓಕೆ. ಎರಡನೇ ಮಹಾಯುದ್ಧವು ಮೇ 9, 1945ರಂದು ಯುರೋಪಿನಲ್ಲಿ ಮುಕ್ತಾಯಗೊಂಡಿತು. ಅದೇ ವರ್ಷದ ಜುಲೈನಲ್ಲಿ ಯುನೈಟೆಡ್ ಕಿಂಗ್ಸ್ಡಮ್ ನಲ್ಲಿ ಹೊಸ ಸರ್ಕಾರವು ಅಧಿಕಾರಕ್ಕೆ ಬಂದಿತು. ಯುನೈಟೆಡ್ ಕಿಂಗ್ಸ್ಡಮ್ USA ಏನಿದೆಯಲ್ಲ, UK, ಅಲ್ಲಿ ಒಂದು ಹೊಸ ಸರ್ಕಾರ ಜಾರಿಗೆ ಬಂತು ನೋಡಿ ಸ್ನೇಹಿತರೆ. ಯಾಕೆ ಅಲ್ಲಿ ಬರೋದಕ್ಕೂ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ರಚನೆ ಆಗೋದಕ್ಕೆ ಏನು ಸಂಬಂಧ ಅಂದರೆ ಸಂಬಂಧ ಇದೆ. ಅದನ್ನು ನಾವು ನೋಡ್ತಾ ಹೋಗೋಣ ಇವಾಗ. ಓಕೆ, ನೆಕ್ಸ್ಟು ಅಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಏನಾಗುತ್ತೆ, ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿತು. ಈ ಹೊಸ ಸರ್ಕಾರವು ತನ್ನ ಭಾರತೀಯ ಧೋರಣೆ ಅಂದರೆ ಇಂಡಿಯನ್ ಪಾಲಿಸಿಯನ್ನು ಅದು ಘೋಷಣೆ ಮಾಡುತ್ತೆ. ಭಾರತೀಯ ಧೋರಣೆ ಅಂತೇಳಿ ಇಂಡಿಯನ್ ಪಾಲಿಸಿಯನ್ನು ಅದು ಘೋಷಣೆ ಮಾಡುತ್ತೆ ನೋಡಿ. ಯಾವುದು ಅಂತಂದರೆ UK ಅದು ಘೋಷಣೆಯನ್ನು ಮಾಡುತ್ತೆ. ಸಂವಿಧಾನದ ಕರಡನ್ನು ತಯಾರು ಮಾಡಲು ಸಮಿತಿಯನ್ನು ರಚಿಸಲು ನಿರ್ಧರಿಸಿತು. 3 ಬ್ರಿಟಿಷ್ ಮಂತ್ರಿಗಳು ತಂಡವೊಂದು ಅಂದರೆ ಅಲ್ಲಿ ಒಂದು ಸಭೆಯನ್ನು ರಚನೆ ಮಾಡಿದ್ರು. ಅಲ್ಲಿ 3 ಜನ ಇರ್ತಾರೆ ಆ ಒಂದು ತಂಡದಲ್ಲಿ. ಭಾರತದ ಸ್ವಾತಂತ್ರ್ಯದ ಬಗ್ಗೆ ಅದಕ್ಕೆ ಪರಿಹಾರ ಹುಡುಕಲು ಭಾರತದ ಸ್ವಾತಂತ್ರ್ಯ ಬಗ್ಗೆ ಪರಿಹಾರ ಹುಡುಕಲು ಭಾರತಕ್ಕೆ ಬಂದಿತ್ತು. ಯಾರು ಬಂದರು ಅಂತಂದರೆ, ಅದೊಂದು ಸಮಿತಿ ಏನು ರಚನೆ ಆಗಿತ್ತಲ್ಲ, 3 ಜನ ಬರ್ತಾರೆ ನೋಡಿ ಸ್ನೇಹಿತರೆ. ಅವರು ಬ್ರಿಟಿಷ್ ಮಂತ್ರಿಗಳು ಇರ್ತಾರೆ. ಅವ್ರ ತಂಡ ಏನು ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. ಆ ತಂಡವನ್ನೇ ನಾವು ಏನು ಹೇಳ್ತೀವಿ ಅಂತಂದರೆ ಸಂಪುಟ ಸಮಿತಿ, ಕ್ಯಾಬಿನೆಟ್ ಮಿಷನ್ ಅಂತಲೂ ಕೂಡ ನಾವು ಅದನ್ನು. ಓಕೆ, ಸಂಪುಟ ಸಮಿತಿ ಅಂದರೆ ಏನು ಅಂತ ಕ್ವಶನ್ ಮಾಡ್ಬೋದು. ಸೊ ಯಾವಾಗ ಬ್ರಿಟಿಷರ ಮಂತ್ರಿ ತಂಡವನ್ನು ನಾವು ಸಂಪುಟ ಸಮಿತಿ ಅನ್ನುವಂಥ ಆಪ್ಷನ್ಗೆ ನೀವು ಹಾಕಬೇಕು. ನೆಕ್ಸ್ಟು, ಸಂವಿಧಾನದ ರೂಪರೇಷೆಗಳನ್ನು ಚರ್ಚಿಸಿದ ಈ ಸಮಿತಿಯು ಕರಡು ಸಂವಿಧಾನ ರಚನಾ ಸಮಿತಿಯು ಅನುಸರಿಸಬೇಕಾದ ಕಾರ್ಯವಿಧಾನ ಕೆಲವು ವಿವರಗಳನ್ನು ಸ್ಪಷ್ಟಪಡಿಸಿತು ನೋಡಿ. ಆ ಒಂದು ಸಂಪುಟ ಸಮಿತಿ ಏನು ಭಾರತಕ್ಕೆ ಬಂತಲ್ವಾ ಬ್ರಿಟಿಷರದು, ಅದು ಹೇಳುತ್ತೆ ನೀವೇನು ಈ ಒಂದು ಸಂವಿಧಾನದ ರೂಪರೇಷೆಗಳನ್ನು ಏನು ಮಾಡ್ತಾ ಇದ್ದೀರಲ್ವಾ, ಅದು ಯಾವ ರೀತಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಮತ್ತೆ ಅದ್ರ ಕರಡು ಹೆಂಗಿರಬೇಕು, ಅದರ ಕರಡು ಅಂತಂದ್ರೆ ಅದ್ರ ಕಾಪಿ ಯಾವ ರೀತಿ ಇರಬೇಕು, ಅದ್ರ ಬಗ್ಗೆನೂ ಕೂಡ ಯಾವ ರೀತಿಯಾಗಿರುವಂಥ ಕೆಲವೊಂದು ಕಾರ್ಯವಿಧಾನಗಳನ್ನು ಅಥವಾ ಪ್ರೊಸೆಸ್ಸನ್ನು ನೀವು ಅನುಭವಿಸಬೇಕು ಅಂದರೆ ಅನುಸರಿಸಬೇಕು ಅನ್ನುವಂಥದ್ದನ್ನು ಇದೇನು ಮಾಡುತ್ತೆ ಅಂದರೆ ವಿವರಗಳನ್ನು ಸ್ಪಷ್ಟಪಡಿಸ್ತದೆ. ಅದು ವಿವರಗಳನ್ನು ಸ್ಪಷ್ಟಪಡಿಸ್ತು ಅಂತ ಹೇಳಿದರೆ ಅದು ಸಂಪುಟ ಸಮಿತಿ. ಬ್ರಿಟಿಷ್ ಭಾರತದ ಪ್ರಾಂತ್ಯಗಳ 296 ಸ್ಥಾನಗಳಿಗೆ ಚುನಾವಣೆಗಳು ಏನು ಮಾಡ್ತವೆ ಅಂದರೆ ಚುನಾವಣೆಗಳು 1946ರ ಜುಲೈ ಆಗಸ್ಟ್ ಹೊತ್ತಿಗೆ ಮುಗಿದು ಹೋಗ್ಬಿಡ್ತವೆ. ಎಷ್ಟು ಸ್ಥಾನಗಳಿಗೆ ಅಂದರೆ 296 ಸ್ಥಾನ. ಆಗಸ್ಟ್ 15, 1947ರಂದು ಭಾರತದ ಸ್ವಾತಂತ್ರ್ಯದೊಂದಿಗೆ ಸಂವಿಧಾನ ರಚನಾ ಸಮಿತಿಯು ಕೂಡ ಸಂಪೂರ್ಣವಾಗಿ ಸ್ವಾಯತ್ತ ಸಭೆಯಾಗಿ ಅಂದರೆ ಸ್ವತಂತ್ರದ ಸಭೆಯಾಗಿ ಅದು ಮಾರ್ಪಡುತ್ತೆ. ಯಾವುದು ಅಂತಂದರೆ ಸಂವಿಧಾನ ರಚನಾ ಸಮಿತಿ. ಅದಕ್ಕೆ ಯಾರ ಹಂಗಿಲ್ಲ ಅಂದರೆ ಇದು ಸಂಪುಟ ಸಮಿತಿ ಏನಿತ್ತಲ್ಲ ಬ್ರಿಟಿಷರು, ಅವರು ಕೂಡ ಇದಕ್ಕೆ ಗೈಡೆನ್ಸ್ ಮಾಡೋಂಗಿಲ್ಲ. ಸ್ವತಂತ್ರ ಆದ ನಂತರ ಇದು ಕೂಡ ಸ್ವತಂತ್ರವಾಯಿತು ನೋಡಿ. ನಮ್ಮ ಇಂಡಿಯನ್ಸೇ ಇಲ್ಲಿ ಡಿಸಿಷನನ್ನು ತಗೊಳ್ತಾರೆ. ಓಕೆನಾ. ಇದು ಸಂಪೂರ್ಣವಾಗಿ ಸ್ವಾಯತ್ತ ಸಭೆಯಾಗಿ ಏನಾಗುತ್ತೆ ಅಂದರೆ ಮಾರ್ಪಟ್ಟಿತು. ಈ ಸಮಿತಿಯು ಡಿಸೆಂಬರ್ 9, 1946ರಂದು ತನ್ನ ಕೆಲಸವನ್ನು ಆರಂಭಿಸಿತು. ಯಾವ ಸಮಿತಿ ಅಂತಂದರೆ ಸ್ವತಂತ್ರವಾಗಿ ಏನು ಸಂವಿಧಾನದ ರಚನಾ ಸಮಿತಿ ಏನು ರಚನೆಗೊಂಡಿತ್ತಲ್ಲ, ಅದು ತನ್ನ ಕಾರ್ಯವನ್ನು ಡಿಸೆಂಬರ್ 9, 1946ರಂದು ಇದು ಏನು ಮಾಡಿತ್ತು ಅಂತಂದರೆ ಇದು ಕೆಲಸವನ್ನು ಪ್ರಾರಂಭಿಸಿತ್ತು. ನೆಕ್ಸ್ಟು, ಭಾರತದ ಸಂವಿಧಾನದ ರಚನಾ ಸಭೆ, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ.
ಈ ರಚನಾ ಸಭೆಯಲ್ಲಿ ಭಾರತದ ಜನತೆ ಪ್ರಾಂತೀಯ ಸಭೆಗಳ ಸದಸ್ಯರನ್ನ ಆರಿಸಿ ಆ ಸಭೆಯ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಆರಿಸಿದರು. ಪ್ರಾಂತೀಯವಾಗಿ ಇಲ್ಲಿ ನೋಡಿ, ಒಂದು ದೇಶದ ಸಂವಿಧಾನವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಪ್ರಾಂತ್ಯದ ಜನಗಳನ್ನ ತಗೊಂಬಂದು ನೀವು ಮಾಡಪ್ಪ ಅಂತ ಹೇಳಿದ್ರೆ ಸಂವಿಧಾನವನ್ನ ರಚನೆ ಮಾಡ್ರಿ ಅಂತಂದ್ರೆ ಅಲ್ಲಿಯ ಸುತ್ತಮುತ್ತಲಿನ ಆಗುಹೋಗುಗಳನ್ನ ಗಮನಿಸಿ ಅಲ್ಲಿರುವಂತ ಒಂದು ಸಮಾಜದ ಆಧಾರದ ಮೇಲೆ ಅವರು ಏನ್ ಮಾಡ್ತಾರೆ ಅಂದ್ರೆ ಸಂವಿಧಾನವನ್ನ ರಚನೆ ಮಾಡ್ತಾರೆ. ಅದಕ್ಕೆ ಇವ್ರು ಏನ್ ಮಾಡಿದ್ರು ಅಂದ್ರೆ ದೇಶದ ಮೂಲೆ ಮೂಲೆಯಲ್ಲಿರುವಂತ ಎಲ್ಲಾ ಪ್ರಾಂತೀಯ ಜನತೆಯನ್ನ ಸೇರಿ ಆ ಸಭೆಗಳಲ್ಲಿ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಈ ಒಂದು ರಚನಾ ಸಭೆಯಲ್ಲಿ ಬಂದಿರ್ತಾರೆ ನೋಡಿ. ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ವಿವಿಧ ಪ್ರದೇಶಗಳಿಗೆ ಸಮುದಾಯಗಳಿಗೆ ಸೇರಿದ ಸದಸ್ಯರು ಇದ್ರು. ಇಲ್ಲಿ ನೋಡಿ, ಬೇರೆ ಬೇರೆ ಪ್ರದೇಶಗಳಿಂದ ಸೇರಿ ಬಂದಿರುವಂತವರು ಕೂಡ ಇದ್ರು. ಬೇರೆ ಬೇರೆ ಸಮುದಾಯಗಳಲ್ಲಿ ಇರುವಂತವರು ಕೂಡ ಇದರಲ್ಲಿ ಸದಸ್ಯರಾಗಿ ಇದ್ರು. ಮತ್ತು ಬೇರೆ ಬೇರೆ ರಾಜಕೀಯ ವಿಚಾರಧಾರೆಗಳು ಇರುವವರು ಕೂಡ ಇಲ್ಲಿದ್ರು ಮತ್ತು ಪ್ರತಿನಿಧಿಸುವ ಸದಸ್ಯರು ಅಲ್ಲಿ ಇದ್ದರು. ಸೊ ಹಿಂಗಾಗಿ ಏನಾಗುತ್ತೋ ಅಂತಂದ್ರೆ ಈ ಸಂವಿಧಾನ ಇಷ್ಟೊಂದು ಒಂದು ವಿಶೇಷವಾಗಿ ಎಲ್ಲರಿಗೂ ಸಮಾನವಾಗಿ ನೋಡುವಂತ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಏನು ಸಂವಿಧಾನ ರಚನೆ. ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಇದ್ದಂದ್ರೆ ಜವಾಹರ್ಲಾಲ್ ನೆಹರು ಇದ್ರು, ರಾಜೇಂದ್ರ ಪ್ರಸಾದ್ ಇದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರು, ಮೌಲಾನಾ ಅಬುಲ್ ಕಲಾಂ ಅವರು ಕೂಡ ಇದ್ರು. ಯಾವಾಗಂತಂದ್ರೆ ಈ ರಚನಾ ಸಭೆಯನ್ನ ಏನು ಬೇರೆ ವಿವಿಧ ಪ್ರದೇಶಗಳಲ್ಲಿ ಜನಗಳು ಬಂದು ಸೇರ್ತಾ ಇದ್ರು, ಸದಸ್ಯರಾಗಿ ಸೇರ್ತಾ ಇದ್ರು. ವಿವಿಧ ಸಮುದಾಯಗಳಿಂದ ಬರುವಂತವರು, ರಾಜಕೀಯ ವಿಚಾರಧಾರೆಗಳು ಡಿಫ್ರೆಂಟ್ ಆಗಿರುವಂತ ರಾಜಕೀಯ ವಿಚಾರಧಾರೆಗಳನ್ನ ತೆಗೆದುಕೊಂಡು ಬಂದಂತವ ಎಲ್ಲವರನ್ನ ಸೇರಿಸಿ ಆ ಒಂದು ರಚನಾ ಸಭೆಯನ್ನ ಮಾಡುವಲ್ಲಿ ಯಾರ್ಯಾರು ಮುಂದೆ ನಿಂತು ಮಾಡಿದ್ರು ಅಂತಂದ್ರೆ ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮತ್ತು ಮೌಲಾನಾ ಅಬುಲ್ ಕಲಾಂ ರವರು ಎಲ್ಲರೂ ಕೂಡ ಇಲ್ಲಿ. ಅದರ ಜೊತೆಗೆ ಆಜಾದ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವರು ಸಭೆಯ ಚರ್ಚೆಯಲ್ಲಿ ಭಾಗವಹಿಸಿದರು. ಓಕೆ, ಇವರು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯಲ್ಲಿ ಇವರು ಭಾಗವಹಿಸ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಮುಖ ವ್ಯಕ್ತಿಗಳು ಆಲ್ರೆಡಿ ಭಾಗ ಆಗಿದ್ರು, ನಾವು ಹೇಳಿದ್ವಿ, ಅವರೆಲ್ಲರೂ ಇದ್ರು. ಪರಿಶಿಷ್ಟ ವರ್ಗಗಳಿಗೆ ಸೇರಿದ 30ಕ್ಕೂ ಹೆಚ್ಚು ಸದಸ್ಯರಿದ್ರು ನೋಡಿ. ವಿವಿಧ ಭಾಗದಿಂದ ಇದ್ದರು, ಜೊತೆಗೆ ಸಮುದಾಯಗಳಿಂದ ಅಂದ್ರೆ ಬೇರೆ ಬೇರೆ ಸಮುದಾಯಗಳಿಂದ ಬಂದವರು ಇದ್ರು ಮತ್ತು ಬೇರೆ ಬೇರೆ ರಾಜಕೀಯ ವಿಚಾರಧಾರೆಗಳನ್ನ ಹೊಂದಿರೋರು ಕೂಡ ಇದ್ರು. ಅದ್ರ ಜೊತೆಗೆ ಪರಿಶಿಷ್ಟ ವರ್ಗದವರು ಕೂಡ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ರು. ಅವ್ರು ಎಷ್ಟಿದ್ರು ಅಂದ್ರೆ 30ಕ್ಕೂ ಹೆಚ್ಚು ಸದಸ್ಯರಿದ್ರು. ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯದವರು ಕೂಡ ಇದ್ರು. ಆ ಸಮುದಾಯವನ್ನ ಯಾರು ಪ್ರತಿನಿಧಿಸಿದ್ರು ಅಂತ ಹೇಳಿದ್ರೆ ಫ್ರಾಂಕ್ ಆಂಟನಿ ಅನ್ನುವಂಥವ್ರು ಅದನ್ನ ಪ್ರತಿನಿಧಿಸ್ತಾರೆ. ಅವರು ಪಾರ್ಸಿ ಜನರನ್ನ HP ಮೋದಿ ಅವರು ಪ್ರತಿನಿಧಿಸಿದ್ರು. ಆಂಗ್ಲೋ ಇಂಡಿಯನ್ನ ಹೊರತಾಗಿ ಎಲ್ಲ ಕ್ರೈಸ್ತದವರಿದ್ರು. ಮತ್ತೆ ಖ್ಯಾತ ಕ್ರೈಸ್ತರಾಗಿರುವಂಥ ಹರೇಂದ್ರ ಕುಮಾರ್ ಅವರಿದ್ರು, ಮುಖರ್ಜಿ ಅವರಿದ್ರು ಮತ್ತು ಅಲ್ಪಸಂಖ್ಯಾತರು ಕೂಡ ಇದ್ರು. ನೋಡಿ, ಯಾರನ್ನ ಸೇರಿ ಮಾಡಿರುವಂಥ ಸಂವಿಧಾನ ಈ ಒಂದು ನಮ್ಮ ಸಂವಿಧಾನ ಅನ್ನುವಂಥದ್ದು ಎಲ್ಲಿ ಗೊತ್ತಾಗುತ್ತೆ ಅಂದರೆ ಯಾವಾಗ ಅದನ್ನ ರಚನೆಯನ್ನ ಮಾಡಬೇಕು ಅಂತೇಳಿ ರಚನಾ ಸಭೆಯನ್ನ ಮಾಡ್ತಾರಲ್ವ, ಇವರೆಲ್ಲರ ಸಮ್ಮುಖದಲ್ಲಿ ಆಗಿರುವಂಥ ಭಾರತದ ಸಂವಿಧಾನವು ನಿಜವಾಗಲೂ ಶ್ರೇಷ್ಠ ಅನ್ನುವಂಥದ್ದು. ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಸಂವಿಧಾನ ತಜ್ಞರಾಗಿರುವಂಥ ಅಲ್ಲಾಡಿ ಕೃಷ್ಣಸ್ವಾಮಿ, ಡಾಕ್ಟರ್ BR ಅಂಬೇಡ್ಕರ್, PN ರಾಜು, KM ಮುನ್ಸಿಯವರು ಸಭೆಯ ಸದಸ್ಯರಾಗಿದ್ದರು. ಅದರ ಜೊತೆಗೆ ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್ ಪ್ರಮುಖರು ಮಹಿಳಾ ಸದಸ್ಯರು ಕೂಡ ಇದ್ದರು. ಜೊತೆಗೆ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಸಂವಿಧಾನ ರಚನಾ ಸಭೆಯ
ತಾತ್ಕಾಲಿಕ ಸದಸ್ಯರಾಗಿದ್ರು? ಕ್ವಶನ್ ಆಗ್ಬೋದು. ಯಾರು ತಾತ್ಕಾಲಿಕ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ರು ಅಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರಾಗಿದ್ರು. ಮತ್ತೆ ಕೇಳ್ಬೋದು, ಈ ಒಂದು ರಚನಾ ಸಭೆಯಲ್ಲಿ ಮಹಿಳಾ ಆ ಸದಸ್ಯರು ಯಾರಾಗಿದ್ರು ಅಂದ್ರೆ ಸರೋಜಿನಿ ನಾಯ್ಡು, ಅದರ ಜೊತೆಗೆ ವಿಜಯಲಕ್ಷ್ಮಿ ಪಂಡಿತ್ ಅವರು ಇದ್ರು ನೋಡಿ ಅಲ್ಲಿ. ಸೊ ನೆಕ್ಸ್ಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿಯೂ, ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿಯೂ ಆಯ್ಕೆ ಆಗ್ತಾರೆ. ನೋಡಿ ಇಲ್ಲಿ ರಾಜೇಂದ್ರ ಪ್ರಸಾದ್ ಯಾರು ಸಂವಿಧಾನದ ಅಧ್ಯಕ್ಷರಾಗಿದ್ರು ಅಂತ ಕೇಳಿದ್ರೆ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತಂದ್ರೆ BR ಅಂಬೇಡ್ಕರ್ ಅವರು ಆಗಿದ್ರು. ಸಂವಿಧಾನದ ರಚನಾ ಸಭೆಯ 2 ವರ್ಷ 11 ತಿಂಗಳು 18 ದಿನಗಳ ಕಾಲದ ಅವಧಿಯಲ್ಲಿ 166 ದಿನ ಸಮಾವೇಶಗೊಂಡಿತು ಇದು ಅನ್ನುವಂಥದ್ದು. ಈ ಸಮಾವೇಶಗಳಿಗೆ ಸಾರ್ವಜನಿಕರಿಗೂ ಮತ್ತು ಪತ್ರಕರ್ತರಿಗೂ ಕೂಡ ಅವಕಾಶ ಇತ್ತು ನೋಡಿ ಸ್ನೇಹಿತರೆ. ನೋಡಿ ಸಾರ್ವಜನಿಕರು ಕೂಡ ಅವಕಾಶ ಇತ್ತು, ಅದರ ಜೊತೆಗೆ ಪತ್ರಕರ್ತರು ಕೂಡ ಅಲ್ಲಿ ಭಾಗವಹಿಸಬಹುದಾಗಿತ್ತು. ಎಲ್ಲದಕ್ಕೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ಈ ಒಂದು ನಮ್ಮ ದೇಶದ ಸಂವಿಧಾನ ಏನು ನಿಜವಾಗ್ಲೂ ಸುಂದರವಾಗಿ ಮೂಡಿ ಬಂದಿದೆ, ಬೃಹತ್ ಸಂವಿಧಾನ ಆಗಿದೆ ಅನ್ನುವಂಥದ್ದು. ಕೊನೆಯದಾಗಿ ನೋಡಿ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಇದರ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಈ ಸಂವಿಧಾನ ಆಗಬೇಕಿದು ಸಂವಿಧಾನ ರಚನಾ ಸಭೆಯ ಪ್ರಮುಖ ಅಂಶಗಳು ಏನು ಅಂತಂದ್ರೆ ಇಲ್ಲಿ ಸಮಿತಿಗಳು ಬರ್ತಾವೆ ನೋಡಿ. ಇದು ಅಧ್ಯಕ್ಷರು ಬರ್ತಾರೆ, ಇದು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ನೋಡಿ. ಅಲ್ಲಿ ಕೇಂದ್ರ ಅಧಿಕಾರಿಗಳ ಸಮಿತಿ ಇತ್ತು, ಅದಕ್ಕೆ ಅಧ್ಯಕ್ಷರಾಗಿ ಯಾರಾಗಿದ್ರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಆಗಿದ್ರು. ಇಲ್ಲಿ ಅಲ್ಪಸಂಖ್ಯಾತರ ಮತ್ತು ಮೂಲಭೂತ ಹಕ್ಕುಗಳ ಸಮಿತಿ ಇತ್ತು, ಅಲ್ಪಸಂಖ್ಯಾತರ ಆಗ್ಬೇಕಾಗಿತ್ತು, ಅಲ್ಪಸಂಖ್ಯಾತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಾವೆ ಮಾಡ್ಕೊಳ್ಳಿ. ಅಲ್ಪಸಂಖ್ಯಾತರ ಮತ್ತು ಮೂಲಭೂತ ಹಕ್ಕುಗಳ ಸಮಿತಿ ಇತ್ತು, ಅದಕ್ಕೆ ಯಾರು ಅಧ್ಯಕ್ಷರಾಗಿದ್ರು ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ. ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಕೂಡ ಯಾರಾಗಿದ್ರು ಅಂತ ಹೇಳಿದ್ರೆ ಇದು ಕ್ವಶನ್ ಆಗಿದೆ ನೋಡಿ. ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿರೋ ಯಾರಾಗಿದ್ರು ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು. ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ರವರಾಗಿದ್ರು. ಸ್ಪೀರಿಂಗ್ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಅದು KM ಮುನ್ಸಿ ಅವರಾಗಿದ್ರು ನೋಡಿ. ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು BR ಅಂಬೇಡ್ಕರ್, ಡಾಕ್ಟರ್ ಆಗ್ಬೇಕಾಗಿತ್ತು ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಮತ್ತು ಬಾವುಟ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ JB ಕೃಪಲಾನಿ ಅನ್ನೋ. ಇದು ಕೂಡ ಕ್ವಶನ್ ಆಗಿದೆ, ಇದು ಕೂಡ ಕ್ವಶನ್ ಆಗಿದೆ, ಇದು ಕೂಡ ಕ್ವಶನ್ ಆಗಿದೆ ನೋಡಿ, ಇಂಪಾರ್ಟೆಂಟ್. ಮತ್ತು ಕಾರ್ಯವಿಧಾನ ನಿಯಮಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ನೋಡಿದ್ವಿ. ಓಕೆ, ಸೊ ಹಂಗಾಗಿ ನಮ್ಮ ವಿಡಿಯೋಗಳನ್ನು ಫಾಲೋ ಆಗ್ತಾ ಇರ್ರಿ. ಅನೇಕ ಮಾಹಿತಿಗಳು ನಿಮಗೆ ಇರ್ತವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳು.